ಅಯ್ಯೋ, ಬೋರ್ ಆಗ್ತಿದೆ. ಇನ್ನು ಸೀರಿಯಲ್ ನೋಡ್ಲಿಕ್ಕೆ ಒತ್ತೆ ಆಗಿಲ್ಲ. ಒಂದು ಟೀ ಕುಡಿಯುವಂದ್ರೆ ನಾವು ಸೊಸೆ ಇನ್ನೂ ಬಂದಿಲ್ಲ ಟೀ ಮಾಡಿ ಕೊಡ್ಲಿಕ್ಕೆ. ನಾನೇ ಮಾಡಿ ಕುಡಿತೇನೆ ಅಂತ ಕಾಯ್ತಿದ್ದಾಳೆ. ನಾನು ಯಾಕೆ ಮಾಡ್ಕೊಡಿಲಿ? ಬರ್ಲಿ, ಬಂದ್ ಮಾಡ್ಕೊಡ್ಲಿ. ತಲೆನೋವು ಆಗ್ತಿದೆ ಯಪ್ಪ. ಒಂದು ಯಾವಾಗ ಸಂಜೆ ಆಗುತ್ತೋ, ಯಾವಾಗ ಸೀರಿಯಲ್ ನೋಡ್ತೇನೋ ಒಂದು ಗೊತ್ತಾಗ್ತಿಲ್ಲ. ಶೇ, ಏನ್ ಮಾಡುದು? ಯಾರು ಮಾತಾಡ್ಲಿಕ್ಕೂ ಬರ್ತಿಲ್ಲಲ್ಲ. ಆ ಜಲ್ಜ ಮೊನ್ನೆಯಿಂದ ಬರ್ತಾನೆ ಇಲ್ಲ. ಏನಾಗಿದೆ ಅವಳಿಗೆ? ಯಾಕೆ ಬರಕ್ಕಿಲ್ಲ ಏನು ಗೊತ್ತಾಗ್ತಿಲ್ಲ. ಸರೋಜಕ್ಕ, ಹೇಗಿದ್ದೀರಿ? ಹೋ, ಬಂದ್ಯಾವಿ? ಬಾ ಬಾ, ನಿನ್ಗೆ ಕಾಯ್ತಿದ್ದೆ. ಬಾ ಮಾತಾಡ, ಬಾ ಕೂರು, ಬಾ ಕೂರು. ಏನ್ ಜಲ್ಜಾ, ಎಷ್ಟು ದಿನ ಆಯ್ತು ನಿನ್ನ ಹತ್ರ ಮಾತಾಡದೆ? ಎಲ್ಲಿ ಹೋಗಿದ್ದಿ? ಎಲ್ಲಿ ಕಾಣ್ಲಿಕ್ಕೆ ಇಲ್ಲ. ಮಗನಿಗೆ ಮದ್ವೆ ಆದಂತೂ ನೀನ್ ನೋಡಕ್ಕೆ ಸಿಕ್ತಿಲ್ಲ. ಎಲ್ಲಿ ಹೋಗ್ತಿದ್ದಿ? ಏನು ಮನೇಲಿ ಸೊಸೆ ಇಲ್ಲೇನ ಕೆಲಸ ಮಾಡಕ್ಕ? ನೀನ್ ಯಾಕೆ ಮಾಡಕ್ ಹೋಗ್ತಿ? ಹೇ, ಇಲ್ಲ ಕಣ ಸರೋಜಕ್ಕ, ಹಾಗೇನಿಲ್ಲ. ನಾನು ನನ್ನ ಸೊಸೆ ಬರೋಷ್ಟೊತ್ತಿಗೆ ಟೀ ಮಾಡಕತ್ತೇನೆ. ಆಮೇಲೆ ಅವಳು ಬಂದಮೇಲೆ ನಾವಿಬ್ಬರು ಆರಾಮ್ಸೆ ಮಾತಾಡ್ಕೊಳ್ತಾ ಕುಡಿತಾ ಮತ್ತೆ ಅಡುಗೆ ಕೆಲಸ ಮಾಡ್ತೇವೆ. ಪಾಪ ಆಕಿ ಬೆಳಿಗ್ಗೆ ಎತ್ಕೊಂಡು ಎಲ್ಲ ಮಾಡಿಕೊಂಡು ಆಫೀಸಿಗೆ ಹೋಗಿ ಬಂದು ಸುಸ್ತಾಗ್ತದಲ್ಲೇನು, ಅದಕ್ಕೆ ಸ್ವಲ್ಪ ಆಕೆಗೇನು ಅಲ್ಪ ಸ್ವಲ್ಪ ಸಹಾಯ ಮಾಡಕತ್ತೇನೆ ಅಷ್ಟೇ, ಬೇರೇನಿಲ್ಲ. ಜಲ್ಜಾ, ನಿಂಗೆ ತಲೆ ಕೆಟ್ಟಿದೇನು? ನೀನ್ ಯಾಕೆ ಕೆಲಸ ಮಾಡಕ್ ಹೋಗ್ತಿ? ಸುಮ್ಮನೆ ಇರು. ಮತ್ತೆ ನೀನ್ ಮದುವೆ ಯಾಕೆ ಮಾಡಕ್ ಹೋಗ್ತಿ? ಮಗನಿಗೆ ಎಲ್ಲ ಕೆಲಸ ಅವಳ ಕೈಯಲ್ಲಿ ಮಾಡಿಸ್ಬೇಕು. ನಮ್ಮ ಮನೇಲಿ ನೋಡು, ನಾನು ಒಂದು ಕೆಲಸ ಮಾಡಕ್ಕಿಲ್ಲ, ಎಲ್ಲ ಅವಳ ಕೈಯಲ್ಲಿ ಮಾಡಿಸ್ತೇನೆ, ಗೊತ್ತಾ? ನೋಡಿ ಕಲಿ. ಪಾಪ ಸರೋಜಕ್ಕ ನಿಮ್ಮ ಸೊಸೆ, ನಾನು ಕಂಡಿದ್ದೇನೆ, ಅವಳು ಭಾರಿ ನಾಜುಕಿನ ಹುಡುಗಿ. ಪಾಪ ನೀವು ಅವರಿಗೆ ಯಾಕೆ ಹಂಗೆಲ್ಲ ನೀವು ಮಾತಾಡಕತ್ತೀರಿ? ಆ ಹುಡುಗಿ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಡಿ. ಸುಮ್ನಿರು ಜಲಜ, ಭಾರಿ ಜೋರಿದೆ ಆ ಭಿನ್ನಾಗಿತಿ. ನನ್ನ ಮಗನ್ ಬುಟ್ಟಿಗೆ ಹಾಕೊಂಡಿದೆ. ನಾನು ನನ್ನ ಮಗನ ಹತ್ರ ಚಾಡಿ ಹೇಳಿ ಹೇಳಿ ಕಂಟ್ರೋಲರ್ ಇಟ್ಕೊಂಡಿದ್ದೇನೆ. ನೀನು ಹಾಗೆ ಮಾಡು. ಮತ್ತೆ ಮನೆಗೆ ಸೊಸೆ ಬಂದ್ಮೇಲೆ ಆಗಿರ್ಬೇಕು. ನಾನು ನೋಡು, ಆರಾಮ ಮೊಬೈಲಲ್ಲಿ ರೀಲ್ಸ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಆರಾಮಾಗಿದ್ದೇನೆ ನೋಡು, ಜಾಲಿ ಆಗಿದ್ದೇನೆ. ಅಯ್ಯೋ, ಏನು ಮಾತಾಡ್ತಿದ್ವಿ ಸರೋಜಕ್ಕ? ಆ ಮಗು ಪಾಪ ಅಮ್ಮ ಅಮ್ಮ ಅಂತ ಕರೆಯುತ್ತೆ, ಅತ್ತೆ ಅಂತ ಕರೆಯಲ್ಲ. ನಾವು ಅಮ್ಮನ ಪ್ರೀತಿ ತೋರಿಸ್ಬೇಕು ತಾನೆ. ನೀನು ಆ ಥರ ಮಾಡಬೇಡ. ಯಾಕೆ ಹಿಂಗೆ ಮಾತಾಡಕತ್ತಿ? ನನಗೂ ಒಂದು ಹೆಣ್ಮಗು ಇದೆ. ಅವಳ ಅತ್ತೆ ಮನೇಲಿ ಹಂಗೆ ಮಾಡಿದರೆ ನನಗೂ ಬೇಜಾರಾಗುತ್ತೆ ತಾನೆ. ಹಂಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡ ಸರೋಜಕ್ಕ. ಚೆನ್ನಾಗಿ ನೋಡ್ಕೋ ಸೊಸೆನ, ಮಗ ಸೊಸೆನ ಚೆನ್ನಾಗಿ ನೋಡ್ಕೋ. ಸರಿ ಕಣಕ್ಕ, ಮಾತಾಡ್ತಾ ಟೈಮ್ ಓದೋದೇ ಗೊತ್ತಾಗಿಲ್ಲ. ನನ್ನ ಸೊಸೆ ಬರೋ ಟೈಮ್ ಆಯಿತು. ಹಂಗೆ ನಾನು ಟೀ ಮಾಡ್ತಾ ಸ್ವಲ್ಪ ಹಂಗೆ ತರಕಾರಿ ಹಚ್ಚಿಡ್ಸೇನೆ ಸೊಸೆ ಬರೋ ಅಷ್ಟೊತ್ತಿಗೆ. ಆಮೇಲೆ ಆರಾಮಾಗುತ್ತೆ ನೋಡು, ಇಬ್ಬರು ಆರಾಮ್ಸೆ ಕೆಲಸ ಮಾಡಿಕೊಂಡು ಆಮೇಲೆ ಆರಾಮ್ ಕೂರ್ಬೋದು.